ಸತ್ಯಂ ಶಿವಂ ಸುಂದರಂ ಅವತಾರ್ ಸಿನಿಮಾದ 3ನೇ ಫ್ರಾಂಚೈಸ್ ರಿಲೀಸ್ ಆಗಿದೆ. ಖುಷಿಯ ವಿಷಯ ಅಂದ್ರೆ ಇದು ಕನ್ನಡದಲ್ಲಿ ಡಬ್ ಆಗಿ ರಿಲೀಸ್ ಆಗಿದೆ. ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನಾನು ನೋಡ್ಕೊಂಡು ಬಂದಿದ್ದೇನೆ. 2009ರಲ್ಲಿ ಅವತಾರ್ ಮೊದಲ ಪಾರ್ಟ್ ರಿಲೀಸ್ ಆದಾಗ 23,000 ಕೋಟಿ ಹಣವನ್ನು ಗಳಿಸಿತ್ತು. 2022ರಲ್ಲಿ ಅವತಾರ್ 2ನೇ ಪಾರ್ಟ್ ರಿಲೀಸ್ ಆಗಿ 18,000 ಕೋಟಿ ಹಣವನ್ನು ವರ್ಲ್ಡ್ ವೈಡ್ ಗಳಿಸಿದೆ. ಇವಾಗ 2025ರಲ್ಲಿ ಅವತಾರ್ ಪಾರ್ಟ್ 3 ರಿಲೀಸ್ ಆಗಿದೆ. ಎಷ್ಟು ಹಣ ಬಾಚಿಕೊಳ್ಳುತ್ತಂತ ಹೇಳಿ ಮುಂಬರುವ ದಿನಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ಇಂಡಿಯನ್ ಆಡಿಯನ್ಸ್ ಗೆ ಮೊದಲಿದ್ದಂತ ಎಕ್ಸೈಟ್ಮೆಂಟ್ ಈ ಪಾರ್ಟ್ 3 ಯಲ್ಲಿ ಇರೋ ತರ ಕಾಣ್ತಾ ಇಲ್ಲ. ಬಾಂಬೆ ಮತ್ತು ಬೆಂಗಳೂರಿನಲ್ಲಿ ದುರಂದರಿಗೆ ಸಿಗುವಂತ ರೆಸ್ಪಾನ್ಸ್ ಅವತಾರಿಗೆ ಸಿಕ್ಕಿಲ್ವಂತೆ. ಅವತಾರ್ ಫಸ್ಟ್ ರಿಲೀಸ್ ಆದಾಗ ಆಡಿಯನ್ಸ್ ಅನ್ನು ಬೇರೆ ಪ್ರಪಂಚಕ್ಕೆ ಕರೆದುಕೊಂಡು ಹೋದಂತ ಸಿನಿಮಾ. ಅದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಅವತಾರ್ ಸೆಕೆಂಡ್ ಪಾರ್ಟ್ ನೋಡಿದಾಗ ಸ್ವಲ್ಪ ಸಪ್ಪೆ ಎನಿಸಿದ್ರು ಕೂಡ ಫ್ಲಾಪ್ ಅಂತ ಆಗಿಲ್ಲ. ಅವತಾರ್ ನ 3ನೇ ಪಾರ್ಟ್ ನೋಡಿದಾಗ ನನಗೆ ಯಾವುದೇ ರೀತಿಯ ಹೊಸತನ ಈ ಸಿನಿಮಾದಲ್ಲಿ ಕಾಣಿಲ್ಲ. ಆಲ್ಮೋಸ್ಟ್ ಎಲ್ಲ ರಿಪೀಟೆಡ್ ಸೀನ್ಸ್ ಗಳು, ಆಲ್ಮೋಸ್ಟ್ ಎಲ್ಲ ರಿಪೀಟೆಡ್ ಕ್ಯಾರೆಕ್ಟರ್ಸ್ ಗಳು. ಅವತಾರ್ ನ ಮೊದಲ ಪಾರ್ಟ್ ಅಲ್ಲಿ ಎಲ್ಲ ಬ್ಲೂ ಆಗಿರುವ ಏಲಿಯನ್ಸ್ ಗಳನ್ನು ತೋರಿಸಿದ್ರೆ 2ನೇ ಪಾರ್ಟ್ ಅಲ್ಲಿ ಬ್ಲೂ ಪ್ಲಸ್ ಗ್ರೀನ್ ಏಲಿಯನ್ಸ್ ಗಳನ್ನು ತೋರಿಸಿದ್ರು. ಆದ್ರೆ 3ನೇ ಪಾರ್ಟ್ ಅಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳನ್ನು ಬಿಟ್ರೆ ಯಾವುದೇ ರೀತಿಯ ಹೊಸತನ ಈ ಸಿನಿಮಾದಲ್ಲಿ ಅನಿಸೋದಿಲ್ಲ. ನನ್ನ ಪ್ರಕಾರ ಜೇಮ್ಸ್ ಕ್ಯಾಮರಾನ್ ರವರು ಅವತಾರ್ನ ಹಳೆ ಎಲ್ಲಾ ಪಾತ್ರಗಳನ್ನು ಕೈಬಿಟ್ಟು ಹೊಸದಾಗಿರುವಂತ ಹೊಸ ಪಾತ್ರಗಳನ್ನು ಪರಿಚಯಿಸಿ ಇನ್ನೊಂದು ಬೇರೆನೇ ಪ್ರಪಂಚವನ್ನು ಸೃಷ್ಟಿ ಮಾಡಬಹುದಿತ್ತು. ಎಂಡೋರದಂತ ಹೊಸ ಜಗತ್ತನ್ನು ಆಡಿಯನ್ಸ್ ಗೆ ಪ್ರೆಸೆಂಟ್ ಮಾಡಿದ್ರು. ಅದೇ ತರ ಹೊಸದಾದ ಯಾವುದೋ ಪ್ರಪಂಚವನ್ನು ಸೃಷ್ಟಿ ಮಾಡಬಹುದಿತ್ತು. ರಿಪೀಟೆಡ್ ಪಾತ್ರಗಳನ್ನು, ರಿಪೀಟೆಡ್ ಟ್ರೀಟ್ಮೆಂಟ್ ಗಳನ್ನು ಮತ್ತೆ ಆಡಿಯನ್ಸ್ ನೋಡಲು ಇಷ್ಟಪಡಲ್ಲ. ಅವತಾರ್ 1 ಮತ್ತು 2ರಲ್ಲಿ ಹಾರುವ ಪ್ರಾಣಿಗಳನ್ನು ಇಲ್ಲೂ ಕೂಡ ಯಥಾವಚ್ಚಾಗಿ ಅದೇ ರೀತಿ ಬಳಸಿದ್ದಾರೆ. ಹೊಸದಾಗಿ ಲೇಡಿ ವಿಲನ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆಕೆ ಸ್ವಲ್ಪ ಲುಕ್ ಅನ್ನು ಅಲ್ಪ ಸ್ವಲ್ಪ ಚೇಂಜ್ ಮಾಡಿದ್ರು ಕೂಡ ಅದು ಅಷ್ಟಾಗಿ ಎಫೆಕ್ಟಿವ್ ಅಂತ ಅನಿಸುವುದಿಲ್ಲ. ಪಾರ್ಟ್ 1 ಮತ್ತು ಪಾರ್ಟ್ 2 ಅನ್ನು ನೋಡದೇ ಇರುವಂತ ಆಡಿಯನ್ಸ್ ಗೆ ಈ ಸಿನಿಮಾ ಅಮೇಜಿಂಗ್ ಅಂತ ಅನಿಸಬಹುದು. ಪಾರ್ಟ್ 1 ಪಾರ್ಟ್ 2 ನೋಡಿದವರಿಗೆ ಈ ಸಿನಿಮಾ ಸಪ್ಪೆ ಅಂತ ಅನಿಸಬಹುದು. ಹಾಲಿವುಡ್ ಆಡಿಯನ್ಸ್ ಗಳು ಅದು ಅವತಾರ್ ಆಗಿರ್ಬೋದು, ಅವೆಂಜರ್ ಆಗಿರ್ಬೋದು, ಸೂಪರ್ ಮ್ಯಾನ್ ಆಗಿರ್ಬೋದು, ಬ್ಯಾಟ್ ಮ್ಯಾನ್ ಆಗಿರ್ಬೋದು, ಈ ತರಹದ ಅದೇ ರೀತಿಯ ಸೈಫೈ ಕ್ಯಾರೆಕ್ಟರ್ ಗಳನ್ನು ನೋಡಿದ್ರು ಕೂಡ ಅವರಿಗೆ ಬೋರ್ ಅನ್ಸಲ್ಲ. ಕೆಲವರ ಪ್ರಕಾರ ಅವತಾರ್ನ ಕ್ಯಾರೆಕ್ಟರ್ ಗಳನ್ನು ವಿಷ್ಣು ಪುರಾಣದಿಂದ ತಗೊಂಡಿದ್ದಾರಂತೆ. ಈ ಬ್ಲೂ ಏಲಿಯನ್ಸ್ ನ ರೆಫರೆನ್ಸ್ ಅನ್ನು ವಿಷ್ಣುವಿನ ಲುಕ್ಕಿಗೆ ಹೋಲಿಸಲಾಗುವುದು. ಮೊದಲ ಅರ್ಧ ಭಾಗದಲ್ಲಿ ನಾನು ಸಿನಿಮಾ ನೋಡ್ತಾ ನೋಡ್ತಾ ನಿದ್ದೆಗೆ ಹೋಗಿದ್ದೆ. ಕ್ಲೈಮ್ಯಾಕ್ಸ್ ನ ಕೊನೆ 1 ಗಂಟೆ ನೀವು ಟಿಕೆಟಿಗೆ ಮಾಡಿದ ಖರ್ಚನ್ನು ವಸೂಲಿ ಮಾಡುತ್ತೆ. ಇಲ್ಲಿ ಸಿನಿಮಾ ತಂಡ ಮತ್ತು ಡೈರೆಕ್ಟರ್ ರವರ ಪರಿಶ್ರಮ ಎದ್ದು ಕಾಣುತ್ತೆ. ಈ ಸಿನಿಮಾಕ್ಕೆ ಯೂಸ್ ಮಾಡಿದಂತ ಟೆಕ್ನಾಲಜಿ ಟಾಪ್ ನಾಚ್ ಆಗಿದೆ. ಅದರ ಬಗ್ಗೆ ನಾವು ಏನು ಡಿಸ್ಕಸ್ ಮಾಡಲು ಅರ್ಹರೇ ಅಲ್ಲ. ಈ ಸಿನಿಮಾದ ಕನ್ನಡ ಡಬ್ಬಿಂಗ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನೀವೆಲ್ಲ ಇಂಗ್ಲಿಷ್ ಹಿಂದಿಯಲ್ಲಿ ನೋಡುವ ಬದಲು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಈ ಸಿನಿಮಾವನ್ನು ನೋಡಿ. ನಾನು ಈ ಸಿನಿಮಾವನ್ನು 2D ಯಲ್ಲಿ ನೋಡಿದ್ದೇನೆ. ಈ ಸಿನಿಮಾದ 3D ಎಕ್ಸ್ಪೀರಿಯನ್ಸ್ ಖಂಡಿತ ಸಖತ್ತಾಗಿರುತ್ತೆ. ರಿಪೀಟೆಡ್ ಸೀನ್ಗಳು ಇದ್ರೂ ಪರವಾಗಿಲ್ಲ, ರಿಪೀಟೆಡ್ ಕ್ಯಾರೆಕ್ಟರ್ಗಳು ಇದ್ರೂ ಪರವಾಗಿಲ್ಲ. ನಾನು ಸಿನಿಮಾದ ದೃಶ್ಯ ವೈಭವವನ್ನು ಎಂಜಾಯ್ ಮಾಡ್ತೇನೆ ಅಂದ್ಕೊಂಡು ಹೋಗುವವರಿಗೆ ಈ ಸಿನಿಮಾ ರಸದೌತಣ. ಖಂಡಿತವಾಗಿ ಈ ಸಿನಿಮಾವನ್ನು ಎಲ್ಲಾ ಫ್ಯಾಮಿಲಿಯವರ ಜೊತೆ ಹೋಗಿ ನೋಡಬಹುದು. ಎಂತಹ ಸಿನಿಮಾಗಳು ಒನ್ಸ್ ಇನ್ ಲೈಫ್ ಬರೋದು. ಮಕ್ಕಳಿಗೆ, ಟೀನೇಜ್ ಮಕ್ಕಳಿಗೆ, ಕಾಲೇಜ್ ಹೋಗುವ ಮಕ್ಕಳಿಗೆ, ಸ್ಟೂಡೆಂಟ್ಸ್ ಗಳಿಗೆ ಈ ಸಿನಿಮಾ ಖಂಡಿತವಾಗ್ಲೂ ತೋರಿಸಬೇಕು. ಇದರಲ್ಲಿರುವ ಟೆಕ್ನಾಲಜಿ ಆಗಿರ್ಬೋದು, ದೃಶ್ಯ ವೈಭವಗಳಾಗಿರ್ಬೋದು, ಇದನ್ನೆಲ್ಲ ನೋಡಲು 2 ಕಣ್ಣು ಸಾಲದು. ಅದರಲ್ಲೂ ಐಮ್ಯಾಕ್ಸ್ ಅಂತ ಥಿಯೇಟರ್ ನಲ್ಲಿ ನೋಡಲು ಸಖತ್ ಮಜವಾಗಿರುತ್ತೆ. ಇನ್ನು ಸಿನಿಮಾದ ಕನ್ನಡ ಪೋಸ್ಟರ್ ಅಲ್ಲಿ ಒಂದು ತಪ್ಪಿದೆ. ಅವತಾರ್ ಫೈರ್ ಅಂಡ್ ಆಶ್ ಅಂತ ಹೇಳಿರುವ ಇಂಗ್ಲಿಷ್ ವರ್ಡ್ ಅನ್ನು ಇಲ್ಲಿ ಆಶ್ ಅನ್ನು ಆಶಾ ಅಂತ ಹೇಳಿ ಬರ್ತಿದ್ದಾರೆ. ಅದರ ಬದಲು ಅವತಾರ್ ಬೆಂಕಿ ಮತ್ತು ಬೂದಿ ಅಂತ ಹೇಳಿ ಇಡಬಹುದಿತ್ತೇನೋ. ಕನ್ನಡ ಅವತರಣಿಕೆಯಲ್ಲಿ ಕೆಲಸ ಮಾಡುವಂತ ಟೀಮಿನವರ ಕಣ್ಣಿಗೆ ಬೀಳದಿರುವುದು ವಿಪರ್ಯಾಸವೇ ಸರಿ. ಇನ್ನು ಈ ಸಿನಿಮಾ ರಿಲೀಸ್ ಆದ್ಮೇಲೆ ಗೋವಿಂದರ್ ಅವರು ಮತ್ತೊಮ್ಮೆ ಟ್ರೋಲಿಗೆ ಕಾರಣವಾಗಿದ್ದಾರೆ. ಅವತಾರ್ टाइटल मैंने ही दिया था, वो बहुत ही सुपर हिट फिल्म हुई थी और मैंने कह भी दिया था उससे कि तुम्हारी फिल्म बहुत चलने वाली है. ಅವತಾರ್ ನ ಲೀಡ್ ಪಾತ್ರದ ಆಫರ್ ನನಗೆ ಬಂದಿತ್ತು, ಆದ್ರೆ ನಾನು ಇದನ್ನು ನಿರಾಕರಿಸಿದ್ದೆ. ಅವತಾರ್ ಸಿನಿಮಾಕ್ಕೆ ಅವತಾರ್ ಎನ್ನುವ ಟೈಟಲ್ ಅನ್ನು ಕೊಟ್ಟಿರುವುದೇ ನಾನು ಅಂತ ಹೇಳಿ ಆಪ್ಕಿ ಅದಾಲದಲ್ಲಿ ರಜತ್ ಅವರ ಜೊತೆ ಬೊಗಳೆ ಬಿಟ್ಟಿದ್ದಾರೆ ಅಂತ ಹೇಳಿ ಈ ಸಿನಿಮಾ ಬಂದ ನಂತರ ಗೋವಿಂದರ್ ಅವರು ಮತ್ತೊಮ್ಮೆ ಟ್ರೋಲ್ ಆಗ್ತಿದ್ದಾರೆ. ಅವತಾರ್ ಹೆಸರನ್ನು ಕೂಡ ವಿಷ್ಣುವಿನ ಅವತಾರದಿಂದ, ವಿಷ್ಣುವಿನ ಅವತಾರ ಟೈಟಲ್ ನಿಂದಲೇ ತೆಕ್ಕೊಂಡಿರುವುದು ಅಂತ ಹೇಳಿ ಡೈರೆಕ್ಟರ್ ಅವರು ಇಂಟರ್ವ್ಯೂ ಹೇಳ್ಕೊಂಡಿದ್ದಾರಂತೆ. ನಿಮ್ಗಳಿಗೆ ಈ ಸಿನಿಮಾ ಹೇಗೆ ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.